ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಜೆಂಟಲ್ಲಿ ಸೀರೆ ನರ್ಕೆ ಸರಿಗೆಲ್ಲ ಸರಿಯಾಗಿ ಮಾಡ್ಕೊಂಡಿಲ್ಲ. ನಾನೇನ್ ನೋಡಿಲ್ಲ. ನಂಗೂ ಗೊತ್ತಾಗ್ಲಿಲ್ಲ. ನಾನೇ ಗಾಬರಿ ಆದೆ. ನೀನ್ ಯಾಕೆ ಗಾಬರಿ ಆದ್ಯೋ? ನಾನು ಅದಕ್ಕೆ ಗಾಬರಿ ಆಗಿದ್ದು. ಅದನ್ನ ಕಣ್ ತೆಗ್ದು ಹೇಳು. ಆಗಿಲ್ಲಪ್ಪ, ಮೊದ್ಲು ನೀ ಸೀರೆ ಹುಡ್ಕೋ, ನಾನು ಆಮ್ಯಾಕ್ ಬರ್ತೀನಿ. ನಾನು ಹುಡುಗಿ ಗಾಬರಿ ಆಗೋದ್ರಲ್ಲಿ ಅರ್ಥ ಇದೆ. ನೀನೇನೆ ಗಾಬರಿ ಆದೆ? ಅದು ನಂಗೆ ನಾಚಿಕೆ ಬರ್ತಿದೆ. ಓ, ನನ್ ಮುಂದೆನೆ ನಾಚಿಕೆನಾ? ಈ ಮಾರಿಗಿಡಿಸಿವು ನಾಚ್ಕೊಳ್ಳೋದು ಅಂದ್ರೆ ಅದು ನಿನ್ ಮುಂದೆ ಮಾತ್ರ ಬರೋದು. ಪರವಾಗಿಲ್ಲ, ಕಣ್ ತೆಗ್ದು ಮಾತಾಡು, ನಾನೇನು ಮಾಡಲ್ಲ. ಯವ್ವ, ಹಾಗಿಲ್ಲಪ್ಪ ಮಾವ, ನಾನು ನೀನು ಗಂಡ ಹೆಂಡ್ತಿ ತಾನೆ? ಕೈ ತೆಗಿ ತೆಗಿ. ಪಾರು, ಹಂಗಾರೆ ಸೀರೆ ಉಟ್ಕೊಂಡು ಆಯ್ತಾ? ಉಡ್ಕೊಂಡ್ ಆಯ್ತಾ ಅಂತೆ. ನಾನ್ ನೆರಿಗೆ ಸರಿ ಮಾಡ್ಕೊಳ್ಳೋದ್ರೊಳಗೆ ಯವ್ವಾ ಅಂತ ಕೂಕೊಂಡಲ್ಲ, ಇನ್ನೆಲ್ಲಿಂದ ಉಡ್ಕೊಳ್ಳೋದು? ಆಗ್ಲಿಂದ ಹಂಗೆ ಇದ್ದೀನಿ. ಹಂಗ ಪರವಾಗಿಲ್ಲ. ಅದು ನಿಂತವ ಏನೋ ಹೇಳ್ಬೇಕು ಅಂತ ಓಡ್ ಬಂದಲ್ಲ, ಅಷ್ಟ್ರಲ್ಲಿ ಹಿಂಗಾಗೋಯ್ತು. ಸರಿ ಹೋಗ್ಲಿ ಬಿಡು, ಪರವಾಗಿಲ್ಲ. ಏನ್ ವಿಷಯ ಹೇಳು. ಪಾರು, ನಾವ್ ಹೇಳಿದ್ಕೆಲ್ಲ ನಮ್ ಗೋಡಂಬಿ ಕೈ ಕಾಲು ಅಲ್ಲಾಡ್ಸ್ತವನೆ. ಆಮೇಲೆ ನಮ್ ಸೀನಾ ನನ್ನ ಭಾವ ಅಂತ ಕರೆದಾಗಲ್ಲ, ಇವನು ಬಹು ಖುಷಿಯಾಗಿ ಜಾಸ್ತಿ ಕೈ ಕಾಲು ಅಲ್ಲಾಡ್ಸ್ತಾನೆ. ವೆರಿ ಗುಡ್, ಒಳ್ಳೇದಾಯ್ತು. ಗೋಡಂಬಿ ಹಣ ಆದಷ್ಟು ಬೇಗ ಸರಿ ಆಗ್ತಾರೆ. ಪಾರು, ಅವನು ಬೇರೆ ಸರಿಯಾಗಿ ಸತ್ಯ ಏನು ಅಂತ ನಾನು ತಪ್ಪು ಹೇಳ್ಬೇಕು. ಪಾರು, ಇನ್ನೊಂದು ದಿವಸ ಗೊತ್ತಾ, ನೆನ್ನೆ ರಾತ್ರಿ ಅವ್ನು ಯಾವನೋ ಬಂದು ನಮ್ ಗೋಡಂಬಿಗೇನೋ ಮಾಡಕ್ ಹೋದ್ನಂತೆ. ಆಮೇಲೆ ನಮ್ ರಶ್ಮಿನೂ ಸೀನೋನು ಸೇರ್ಕೊಂಡು ಅವ್ರಿಗೆ ಸರಿ ಕೊಟ್ಟು ಕಳ್ಸಿದ್ರಂತೆ. ಹಾಗಾದ್ರೆ ನನ್ನ ಅನುಮಾನ ನಿಜ ಆಗಿದೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಒಳ್ಳೇದಾಯ್ತು. ಇನ್ವೆಸ್ಟಿಗೇಷನ್ ಒಂದಾಗ್ಲಿ ಮಾವ, ಖಂಡಿತ ಅವ್ರು ಯಾರಿದ್ರು ಸಿಕ್ಕಾಕೋತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.